ಅಥರ್ವ ಅವರೇ, ಮೇಡಮ್ ಅವ್ರು ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಸರ್ ಇನ್ನೇನು ಬಂದ್ಬಿಡ್ತಾರೆ ಸರ್. ಪ್ಲೀಸ್ ಕೂತ್ಕೊಳ್ಳಿ. ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಅದೇ ಹೇಳಿದ್ನಲ್ಲ ಸರ್, ಅವ್ರು ಇನ್ನೇನು ಬರ್ತಾರೆ, ನೀವು ಕೂತ್ಕೊಳ್ಳಿ. ಅದಲ್ಲ ಸರ್, ನಿಮ್ಮ ಕಂಪ್ನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ಕಂಪ್ನಿಗೆ ನೀವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆರ್ಡರ್ಸ್ಗಳನ್ನ ತಂದುಕೊಟ್ಟಿದ್ದೀರಾ. ವಿರಾಟ್ ಸರ್ ಅನಿವಾರ್ಯವಾಗಿ ರಿಸೈನ್ ಮಾಡಿದ್ದಾರೆ. ಅವ್ರ ಜಾಗದ ಆ ಪೋಸ್ಟ್ನ ನಿಮಗೆ ಕೊಡ್ತಾರ ಅನ್ಕೊಂಡಿದ್ವಿ. ಆದ್ರೆ ಮ್ಯಾಮ್ ಯಾಕೆ ಹೀಗೆ ಮಾಡಿದ್ರು? ಅಥರ್ವ, ಎಲ್ಲಿ ಭವಾನಿ? ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ತನಕ ಬರೋದಕ್ಕೆ ಇಷ್ಟೊತ್ತಾ? ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ. ಸರಿ, ಅವಳು ಕಾಲ್ ಮಾಡಿ ಕೇಳು ಎಲ್ಲಿದ್ದಾಳೆ ಅಂತ. ಈಗಲೇ ಕಾಲ್ ಮಾಡ್ತೀನಿ. ಅಮ್ಮ, ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫ್ ಅಂತ ಬರ್ತಿದ್ಯಾ? ಯಾರಾದ್ರೂ ಆಚೆ ಇದ್ದೀರಾ? ಪ್ಲೀಸ್ ಬಾಗ್ಲು ತೆಗಿರಿ. ನಿಶಾ, ಅತ್ತೆ, ಅಜ್ಜಿ, ಅಥರ್ವ, ಸಿಂಧು, ಯಾರಾದ್ರೂ ಬಾಗ್ಲು ತೆಗಿರಿ. ಏನೇ ವಸು, ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ. ಇವತ್ತು ನಾವ್ ಅನ್ಕೊಂಡಿದ್ದಾಗುತ್ತೋ ಇಲ್ವೋ? ಆಗತ್ತೆ. ನಿಶಾ ಕಾಲ್ ಮಾಡ್ತೇನಿರು. ವಸುಂಧರಾ ಮೇಡಮ್, ನಾವಿನ್ ಹೊರಡ್ಬೇಕು. ಇನ್ನೊಂದು 10 ಮಿನಿಟ್ಸು ಬಂದ್ಬಿಡ್ತಾಳೆ. ಅವ್ರು ಈಗ ಬಂದ್ರು ಮೀಟಿಂಗ್ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆ? ಆಕ್ಚುಲಿ ನೀವಂದ್ರೆ ಟೈಮ್ ಅಂದ್ರೆ ವಸುಂಧರಾ ಅಂತ ಅನ್ಕೊಂಡಿದ್ವಿ. ನಿಮ್ ಸೊಸೆನು ನಿಮ್ ಹಾಗೆ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ನಮ್ಮಿಬ್ರಿಗೆ ಫ್ಲೈಟ್ ಬುಕ್ ಆಗಿದೆ ಇವತ್ ನೈಟು. ಕ್ಯಾನ್ಸಲ್ ಮಾಡಿ. ಆಗಲ್ಲ ಮೇಡಮ್, ಈ ಮೀಟಿಂಗು 8 ತಿಂಗಳ ಹಿಂದೆನೆ ಫಿಕ್ಸ್ ಆಗಿತ್ತು. ನಮ್ಗೀಗ ಫ್ಲೈಟಿಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತಾ ಇದೀವಿ. ಬಾಗ್ಲು ತೆಗಿರೋ. ಸಾರಿ ಮ್ಯಾಮ್, ನಮಗೆ ತುಂಬಾ ಡಿಲೇ ಆಗ್ತಿದೆ. ನಮಗೆ ಎಮರ್ಜೆನ್ಸಿ ವರ್ಕ್ ಇದೆ. ಹೌದು ಮೇಡಮ್, ನಮ್ಗಿನ್ನೂ ಕಾಯೋಕೆ ಕಷ್ಟ ಆಗುತ್ತೆ. ಟೈಮಿಗೆ ಸರಿಯಾಗಿ ಮೀಟಿಂಗ್ ಸ್ಟಾರ್ಟ್ ಆಗಿದ್ರೆ ನಾವು ಇಷ್ಟೊತ್ತಿಗೆ ಹೊರಡ್ಬೇಕಿತ್ತು. ಇಲ್ಲ ಸರ್, ಅದು ಆಕ್ಚುಲಿ ವಸುಂಧರಾ ಮೇಡಮ್, ಟೈಮ್ ಅಂದ್ರೆ ನಿಮ್ ಹಾಗೆ ನಮಗೂ ಎಲ್ಲ ಒಂದೇ ಅಲ್ವಾ ಮೇಡಮ್? ನಮ್ಗೆ ಫ್ಲೈಟಿಗೆ ಟೈಮ್ ಆಗ್ತಾ ಇದೆ, ನಾವು ಹೊರಡ್ತೀವಿ. ಬನ್ರಿ ಹೋಗೋಣ. ನಡೀರಿ. ಇವರಿಗೆ ಟೈಮ್ ಸೆನ್ಸ್ ಇಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಅತ್ತೆ, ಹಲೋ, ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಬಾಗ್ಲು ತೆಗಿರೋ ಯಾರಾದ್ರೂ. ಸಿಂಧು, ಟೈಮ್ ಸೆನ್ಸ್ ಇದೆಯಾ ಇವಳಿಗೆ? ಎಲ್ರ ಮುಂದೆನೂ ನಮ್ಮನ್ನ ಇನ್ಸಲ್ಟ್ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಹೀಗ್ ಮಾಡಿರ್ಬೇಕು. ನನ್ನ ಲೈಫಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ಆಫೀಸ್ಗೆ ಲೇಟ್ ಆಗಿ ಹೋಗಿರ್ಲಿಲ್ಲ. ಅಂಥದ್ರಲ್ಲಿ ನನ್ ಸೊಸೆಯಾಗಿ ಅವಳು ಹೇಗಿರ್ಬೇಕು? ಅವಳನ್ನ MD ಮಾಡ್ತಿರೋದೇ ತಪ್ಪು ಅನ್ನೋ ಹಾಗೆ ನನ್ ಮರ್ಯಾದೆನ ಹರಜ್ ಹಾಕ್ಬಿಟ್ಲು. ಐ ಆಮ್ ವೆರಿ ಸಾರಿ, ಎಕ್ಸ್ಟ್ರೀಮ್ಲಿ ವೆರಿ ಸಾರಿ ಅಬೌಟ್ ಇಟ್. ನೀವೇ ನೋಡ್ತಿರೋ ಹಾಗೆ ಈ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಪ್ಲೀಸ್ ಎಲ್ರೂ ಊಟ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಗೆಸ್ಟ್ಗಳೆಲ್ಲ ಗೊಣಗ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ವಸುಂಧರಾ ಮೇಡಮ್ ಪ್ಲಾನು ಸಕ್ಸಸ್ ಆಗಿರ್ಬೇಕು. ಮೇಡಮ್ನ ಸ್ವಲ್ಪ ಜಾಸ್ತಿ ದುಡ್ಡು ಕೇಳ್ಬೇಕಿತ್ತು. ಬೇಡ ಬೇಡ, ದುಡ್ಡಿಗಿಂತ ಒಳ್ಳೆ ಫ್ಲಾಟ್ ಕೊಡ್ಸಿ ಅಂತ ಕೇಳ್ಬೇಕಿತ್ತು. ಇದು ಭವಾನಿ ಮೇಡಮ್ ಸೀರೆ ಅಲ್ವಾ? ಭವಾನಿ ಮೇಡಮ್, ಭವಾನಿ ಮೇಡಮ್. ನಿಶಾ, 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 ನಾನು ಇಲ್ಲಿದ್ದೀನಿ. ಪ್ಲೀಸ್ ಬಾಗ್ಲು ತೆಗಿ ನಿಶಾ. ನಿಶಾ, ಸಿಂಧು ನನ್ನನ್ನ ಇಲ್ಲಿ ಕೂಡಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ನಿಶಾ, ಬಾಗ್ಲು ತೆಗಿ ನಿಶಾ. ಹೌದಾ? ಇರಿ ಮೇಡಮ್.
ಇಲ್ಲೇ ಇರಿ, ನಾನ್ ಡೂಪ್ಲಿಕೇಟ್ ಕೀ ತರ್ತೀನಿ.